ನೀವೇನಾದ್ರು ಮೂಡಿಗೆರೆಗೆ ಕಾಲಿಟ್ರೆ ನಿಮಗೆ ಕಲ್ಲಲ್ಲಿ ಹೊಡಿತೀನಿ, ಚಪ್ಪಲಿ ಹೊಡಿತೀನಿ ಅನ್ನೋ ರೀತಿಯಲ್ಲಿ ಒಂಥರ ಕೊಲೆ ಬೆದರಿಕೆ ಹಾಕಿದ್ದಾರೆ. ಮುಂದೆ ಮೂಡಿಗೆರೆಗೆ ಬಂದ್ರೆ ಕಲ್ಲಲ್ಲಿ ಹೊಡಿಸ್ತೀನಿ, ಮೆಟ್ಟಲ್ಲಿ ಹೊಡಿಸ್ತೀನಿ. ಜನಗಳು ಅವರಿಗೆ ಓಟ್ ಹಾಕಿ ಗೆಲ್ಲಿಸಿದ ತಪ್ಪಿಗಾಗಿ ಇಂದು ಮೂಡಿಗೆರೆ ಕ್ಷೇತ್ರದ ಜನ ಅವರೇ ತಮ್ಮ ಕೈಯಿಂದ ದುಡ್ಡನ್ನು ಹಾಕಿ ರಸ್ತೆಗಳನ್ನ ಸರಿಪಡಿಸಿಕೊಳ್ಳುವಂತ ಕೆಲಸ ಅವ್ರಿಗೆ ಬಂದಿದೆ. ನೀನು ಯಾವ್ದೋ ಒಂದು ಪಕ್ಷ ಚೇಲ, ನೀನು ನಾಯಿ, ನೀನು ಕಂಪ್ಲೇಂಟ್ ಕೊಡೋದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡು. ಚಂದ್ರ ಒಡೆಯರ್ ಅಂತ ನನ್ನ ಹೆಸರು ಮೂಡಿಗೆರೆ. ಒಡೆಯರ್ ಅವನ್ನೆಲ್ಲ ನೋಡಿದ್ದಲ್ಲ ನಾನು ಫೇಸ್ಬುಕ್ಕಲ್ಲಿ. ಅವರು ನಯನಾ ಮೋಟಮ್ನವರಿಗೆ ತುಂಬ ಆತ್ಮೀಯರಾಗಿದ್ದಾರೆ. ಸೊ ಅವ್ರ ಕುಮ್ಮಕ್ಕಿನಿಂದ ಏನಾದ್ರು ಅವರು ಆ ಥರ ಕಮೆಂಟ್ ಮಾಡಿಸಿದ್ದಾರೆ ಅಥವಾ ಏನಾದ್ರು ಕೊಲೆ ಬೆದರಿಕೆ ಹಾಕ್ಸಿದಾರೋ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಬ್ರು ಅಸಭ್ಯವಾಗಿ ಕಮೆಂಟ್ ಮಾಡಿದ್ರು. ಮೂಡಿಗೆರೆ ಬಂದ್ರೆ ಕಲ್ಲಲ್ಲಿ ಹೊಡಿಸ್ತೀನಿ, ಮೆಟ್ಟಲ್ಲಿ ಹೊಡಿಸ್ತೀನಿ. ನಯನಾ ಮೇಡಂ ಬಗ್ಗೆ ಮಾತಾಡೋಕೆ ನಿಂಗೆ ಯೋಗ್ಯತೆ ಇಲ್ಲ. ನೀನು ಯಾವಳಂತ ಮೂಡಿಗೆರೆ ಕ್ಷೇತ್ರಕ್ಕೆ ಗೊತ್ತಿಲ್ಲ. ನೀನು ಬಿಜೆಪಿ ಏಜೆಂಟ್, ನಾಯಿ ಎಂದ ಮೂಡಿಗೆರೆ ಕೈ ಮುಖಂಡ ಚಂದ್ರು ಒಡೆಯರ್ ಅಂತ ನನ್ನ ಹೆಸರು ಕಂಪ್ಲೇಂಟ್ ಕೊಡು. ಸಂಗೀತ ಪ್ರಸಾದ್ಗೆ ವಾರ್ನಿಂಗ್ ಕೊಟ್ಟ ಚಂದ್ರು ಒಡೆಯರ್. ಲೀಸಾ ಫೌಂಡೇಶನ್ ಅಧ್ಯಕ್ಷೆಯಾಗಿರೋ ಸಂಗೀತಾ ಪ್ರಸಾದ್. ಮೂಡಿಗೆರೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಎಂದಿದ್ದ ಸಂಗೀತಾ ಮತ್ತೊಂದೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ. ಮಲ್ಲಿಕಾರ್ಜುನ್ ಎಂಬಾತನಿಂದ ಸಂಗೀತಾ ಪ್ರಸಾದ್ಗೆ ನಿಂದನೆ. ಮೂಡಿಗೆರೆಯಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ ದೂರಿದ ಸಂಗೀತಾ ಪ್ರಸಾದ್ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ ಲೀಸಾ ಫೌಂಡೇಶನ್ ಅಧ್ಯಕ್ಷೆ. ವಿಡಿಯೋ ವೈರಲ್ ಬೆನ್ನಲ್ಲೇ ನಯನಾ ಬೆಂಬಲಿಗರಿಂದ ಬ್ಯಾಟಿಂಗ್. ಶಾಸಕಿ ಪರ ಬ್ಯಾಟ್ ಬೀಸುವ ಭರದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ. ಚಂದ್ರು ಒಡೆಯರ್, ಮಲ್ಲಿಕಾರ್ಜುನ್ ವಿರುದ್ಧ ದೂರು ನೀಡಿದ ಸಂಗೀತಾ. ಮೂಡಿಗೆರೆ ಕಾಂಗ್ರೆಸ್ನ ಒಳಬೇಗುದಿ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲು ಏರುವ ತನಕ ಬಂದು ನಿಂತಿದೆ. ಕಳೆದ ಕೆಲ ದಿನಗಳಿಂದ ಮೂಡಿಗೆರೆ ಶಾಸಕಿ ನಯನಾ ವಿರುದ್ಧ ಸ್ವಪಕ್ಷದ ಮುಖಂಡರೇ ಆಕ್ರೋಶ ವ್ಯಕ್ತಪಡಿಸಿದ್ರು. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಮೂಡಿಗೆರೆಯಲ್ಲಿ ಸರ್ವಾಧಿಕಾರ ನಡೀತಾ ಇದೆ ಅಂತ ಸ್ವತಃ ಮೂಡಿಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಆದಿಯಾಗಿ ಹಿರಿಯ ಮುಖಂಡರು ನಯನಾ ವಿರುದ್ಧ ಕೆಂಡ ಕಾರಿದ್ರು. ಈ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಲೀಸಾ ಫೌಂಡೇಶನ್ ಅಧ್ಯಕ್ಷೆ ಸಂಗೀತಾ ಪ್ರಸಾದ್ ನಯನಾ ವಿರುದ್ಧ ಟೀಕೆ ಮಾಡಿದ್ರು. ನಿಮ್ಮ ಪಕ್ಷದ ನಾಯಕರೇ ನಿಮ್ಮ ವಿರುದ್ಧ ದೂರ್ತಾ ಇದ್ದಾರೆ, ಕೆಲಸಗಳು ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಪಕ್ಷದ ನಾಯಕರಿಗೆ ಸಮಯ ಕೊಡದ ನೀವು ಸಾಮಾನ್ಯ ಜನರಿಗೆ ಹೇಗೆ ಸ್ಪಂದಿಸ್ತೀರಿ, ಅವರ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ತೀರಿ ಅನ್ನೋ ದಾಟಿಯಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ್ರು. ಈ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ಪರ ವಿರೋಧ ಕಾಮೆಂಟ್ಗಳನ್ನ ಒಂದಷ್ಟು ಮಂದಿ ಹಾಕಿದ್ದಾರೆ. ಆದ್ರೆ ಮೂಡಿಗೆರೆಯ ಚಂದ್ರು ಒಡೆಯರ್ ಹಾಗೂ ಮಲ್ಲಿಕಾರ್ಜುನ್ ಎಂಬುವರು ತುಂಬಾ ಕೀಳು ಮಟ್ಟದಲ್ಲಿ ಟೀಕೆ ಮಾಡಿದ್ದಾರೆ. ಹೆಣ್ಣಿನ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ಚಂದ್ರು ಒಡೆಯರ್ ಎಂಬುವರು ಮೂಡಿಗೆರೆ ಬಂದ್ರೆ ಕಲ್ಲಲ್ಲಿ ಹೊಡಿಸ್ತೀನಿ, ಮೆಟ್ಟಲ್ ಹೊಡಿಸ್ತೀನಿ. ನಯನಾ ಮೇಡಂ ಬಗ್ಗೆ ಮಾತಾಡೋಕೆ ನಿಂಗೆ ಯೋಗ್ಯತೆ ಇಲ್ಲ. ನೀನ್ ಯಾವಳಂತ ಮೂಡಿಗೆರೆ ಕ್ಷೇತ್ರಕ್ಕೆ ಗೊತ್ತಿಲ್ಲ. ನೀನು ಬಿಜೆಪಿ ಏಜೆಂಟ್, ನಾಯಿ. ಚಂದ್ರು ಒಡೆಯರ್ ಅಂತ ನನ್ನ ಹೆಸರು ಕಂಪ್ಲೇಂಟ್ ಕೊಡು ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ವಕೀಲೆ ಸಂಗೀತಾ ಪ್ರಸಾದ್ ದೂರು ನೀಡಿದ್ದಾರೆ. ಅಲ್ಲದೆ ಮಲ್ಲಿಕಾರ್ಜುನ್ ಎಂಬಾತ ತೀರಾ ಕೀಳು ಮಟ್ಟದಲ್ಲಿ ಮೆಸೇಜ್ ಹಾಕಿದ್ದಾರೆ ಅಂತ ಸಂಗೀತಾ ಪ್ರಸಾದ್ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಸಂಗೀತಾ ಪ್ರಸಾದ್ ಮೊನ್ನೆ ಏನ್ ಮಾತನಾಡಿದ್ರು, ಇವತ್ತು ಹೇಳಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಸರ್, ಮೊನ್ನೆ ದಿನ ಏನು ಮೂಡಿಗೆರೆಯಲ್ಲಿ ಇರುವಂಥ ಕೆಲವೊಂದು ಸಮಸ್ಯೆಗಳ ಬಗ್ಗೆ ನನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಮತ್ತು ಕೆಲವೊಂದು ನ್ಯೂಸ್ ಚಾನಲ್, ಪಬ್ಲಿಕ್ ಇಂಪ್ಯಾಕ್ಟ್ ನ್ಯೂಸ್ ಚಾನಲ್ನಲ್ಲಿ ನಾನು ಬೈಟ್ ಕೊಟ್ಟಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಬ್ಬರು ಅಸಭ್ಯವಾಗಿ ಕಮೆಂಟ್ ಮಾಡಿದರು. ನಾನು ಆ ಕಮೆಂಟಿಗೆ ರಿಪ್ಲೈ ಕೂಡ ಕೊಟ್ಟಿದ್ದೆ. ಏನು BNS ಆ್ಯಕ್ಟ್ ಅಡಿಯಲ್ಲಿ ಏನೇನು ನಮಗೆ ಸವಲತ್ತುಗಳಿವೆ ಅದಕ್ಕೆ ಸಂಬಂಧಪಟ್ಟಂತೆ ಹಾಕಿದ ತಕ್ಷಣವೇ ಅವರು ಅದನ್ನು ಡಿಲೀಟ್ ಮಾಡಿದರು. ಇನ್ನೊಬ್ಬರು ಏನು ಚಂದ್ರು ಒಡೆಯರ್ ಅಂತ ನನಗೆ ಏನು ವೈಯಕ್ತಿಕವಾಗಿ ನನಗೆ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಮೆಸೇಜ್ ಮಾಡಿಬಿಟ್ಟು ನೀವೇನಾದ್ರು ಮೂಡಿಗೆರೆಗೆ ಕಾಲಿಟ್ರೆ ನಿಮಗೆ ಕಲ್ಲಲ್ಲಿ ಹೊಡಿತೀನಿ, ಚಪ್ಪಲಿ ಹೊಡಿತೀನಿ ಅನ್ನೋ ರೀತಿಯಲ್ಲಿ ಒಂಥರ ಕೊಲೆ ಬೆದರಿಕೆ ಹಾಕಿದ್ದಾರೆ. ಹೆಣ್ಮಕ್ಳು ಮನೆಯಿಂದ ಹೊರಗೆ ಬಂದು ಧ್ವನಿ ಎತ್ತೋದೇ ಕಡಿಮೆ, ಅಂಥದ್ರಲ್ಲಿ ಎಲ್ಲೋ ಕೆಲವು ಹೆಣ್ಣು ಮಕ್ಕಳು ಬರ್ತಾರೆ. ಅಂಥವ್ರಿಗೂ ಕೂಡ ಈ ರೀತಿ ಜೀವ ಬೆದರಿಕೆ ಹಾಕುವಂಥದ್ದು, ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಅವರಿಗೆಲ್ಲ ಬುದ್ಧಿ ಕಲಿಸಬೇಕು ಅಂತ ಅಂದರೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಅವರಿಗೆ ಏನು
ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ಈ ದಿನ ನಾವು SP ಅವರಿಗೆ ಮನವಿಯನ್ನು ಮಾಡಿದ್ದೇವೆ. SP ಅವರು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದಾರೆ. ನಾವು SP ಮುಖಾಂತರ ಹೋದರೆ ಸ್ವಲ್ಪ ಇನ್ನೂ SP ಅವರು ಸಿಗಲಿಲ್ಲ, ನಮಗೆ ಅಡಿಷ್ನಲ್ SP ಅವರು ಸಿಕ್ಕಿದ್ರು. ಸೊ ಅವ್ರ ಥ್ರೂ ಹೋದರೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಅವರು ಬೇರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನಿಮ್ದು ಯಾವ ಕ್ಷೇತ್ರ ಬರುತ್ತೆ ಅಲ್ಲಿ ಅಂತ ಹಾಗೆ ಹೇಳಿದರು. ಸರ್ ಕಮೆಂಟ್ ಮಾಡಿರೋದು ಮಲ್ಲಿಕಾರ್ಜುನ್ ಅಂತ, ಅವರು ಅಸಭ್ಯವಾಗಿ ಕಮೆಂಟ್ ಮಾಡಿದ್ದು. ಇನ್ನೊಂದು ನನಗೆ ವಾಯ್ಸ್ ಮೆಸೇಜ್ ಮಾಡಿದಂಥ ವ್ಯಕ್ತಿ ಚಂದ್ರು ಒಡೆಯರ್ ಅಂತ. ಕಾರಣ ಏನಿರ್ಬೋದು ಅಂತಂದರೆ ಸರ್, ನಾನು ಚಂದ್ರು ಒಡೆಯರ್ ಅವ್ರನ್ನೆಲ್ಲ ನೋಡಿದ್ನಲ್ಲ ನಾನು ಫೇಸ್ಬುಕ್ಕಲ್ಲಿ. ಅವರು ನಯನಾ ಮೋಟಮ್ನವರಿಗೆ ತುಂಬ ಆತ್ಮೀಯರಾಗಿದ್ದಾರೆ. ಸೊ ಅವ್ರ ಕುಮ್ಮಕ್ಕಿನಿಂದ ಏನಾದ್ರು ಅವರು ಆ ಥರ ಕಮೆಂಟ್ ಮಾಡಿಸಿದ್ದಾರೆ ಅಥವಾ ಏನಾದ್ರು ಕೊಲೆ ಬೆದರಿಕೆ ಹಾಕ್ಸಿದಾರೋ ಗೊತ್ತಿಲ್ಲ. ಇದು ತನಿಖೆ ಮಾಡಿದಾಗ ಯಾರು ಇದರಿಂದ ಇದ್ದಾರೆ ಅನ್ನೋದು ಒಂದು ಗೊತ್ತಾಗುತ್ತೆ ಸರ್. ಏನು ಸಂಗೀತ ಪ್ರಸಾದ್ ಅವ್ರ ಮೇಲೆ ಇವತ್ತು ದಬ್ಬಳಿಕೆ ನಡೀತಿದೆ. ಈ ಹೆಣ್ಣುಮಕ್ಳುಗಳು ಇವತ್ತು ಒಂದು ಹಾಸ್ಟೆಲ್ ಆಗಿರ್ಬೋದು, ಒಂದು ಹಾಸ್ಪಿಟ್ಲ್ ಆಗಿರ್ಬೋದು, ಒಂದು ಸಮಾಜ ಸೇವೆಗೆ ತೊಡಗ್ತಿದ್ದಾರೆ ಹೆಣ್ಮಕ್ಳು. ಈ ಥರ ಹೆಣ್ಮಕ್ಳಿಗೆ ಒಳನಾಟದಿಂದ ರಾಜಕೀಯದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಮೂಡಿಗೆರೆ ಕ್ಷೇತ್ರಕ್ಕೆ ಹೋಗಿ ಒಂದು ವಿಸಿಟ್ ಕೊಟ್ಟಿದ ತಕ್ಷಣ ಅವ್ರ ಮೇಲೆ ದಬ್ಬಳಿಕೆ ಮಾಡ್ತಾರೆ ಅಂದರೆ ಸ್ಟೇಷನ್ ಲೆವೆಲಿಗೆ ಹೋಗಬೇಕು ಅಂದರೆ ಇವತ್ತು ಈ ಹೆಣ್ಮಕ್ಳಿಗೆ ಈ ಥರ ಮಾಡಿರ್ತಾರೆ. ನಾಳೆ ದಿವಸ ಯಾವುದೇ ಹೆಣ್ಮಕ್ಳು ಒಂದು ಸಂಘ ಸಂಸ್ಥೆ ಬರೋಕ್ಕೆ ಹಿಂದೆ ಮಾಡ್ತಾರೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು. ಇವತ್ತು ಅಡಿಷ್ನಲ್ SP ಹತ್ರ ಹೋಗಿದ್ದು, ಅವ್ರು ಹೇಳಿದ್ದಾರೆ ಈ ಥರ ಕೇಸ್ ಮಾಡಿ ಅಂತೇಳಿ. ಕೇಸ್ ಮಾಡಿ ಆಗಲಿಲ್ಲ ಅಂತೇಳಿ ನಮ್ಮ ಹತ್ರ ಬನ್ನಿ ನಾವು ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಅದು ಏನೇ ಒಂದು ಕಾನೂನು ಕ್ರಮ ತೊಗೊಳ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಸಂಘಟನೆ ಸೇರಿಬಿಟ್ಟು SP ಆಫೀಸ್ ಹತ್ರ ನಿಂತ್ಕೊಳ್ತೀವಿ ಎಲ್ಲರೂ. PUCಗೆ ವ್ಯಾಲ್ಯೂನೇ ಇಲ್ದಂಗೆ ಆಗೋಗಿದೆ. ಇಂಜಿನಿಯರಿಂಗ್ ಮಾಡಿದ್ರು ಒಳ್ಳೆ ಜಾಬ್ ಇಲ್ಲ, ಡಿಗ್ರಿ ಮುಗಿಸಿದ್ರು ಸರಿಯಾದ ಕೆಲಸನೇ ಸಿಗ್ತಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಿ ಮನೇಲೇ ಇರೋ ಹಾಗಾಗಿದೆ. ಹಾಗಾದ್ರೆ ನಾವು ಓದಿದ್ದು ಸುಮ್ನೆನಾ? ಅಯ್ಯೋ ಮುಂದೇನ್ ಮಾಡೋದು? ಚಿಂತಿಸಬೇಡಿ, ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಕಾಫಿ ನಾಡಿಗೆ ಬರ್ತಿದೆ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಏವಿಯೇಷನ್ ಹಾಗೂ ಫ್ಯಾಷನ್ ಡಿಸೈನ್ ಪರಿಚಯಿಸುತ್ತಿರುವ ಏಕೈಕ ಸಂಸ್ಥೆ. ಈಗಾಗಲೇ ಸಾವಿರಾರು ಮಂದಿ ಪ್ರಖ್ಯಾತ ಏರ್ಪೋರ್ಟ್ ಹಾಗೂ ಏರ್ಲೈನ್ಸ್ಗಳಲ್ಲಿ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಫ್ಯಾಷನ್ ಡಿಸೈನಿಂಗ್, ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕಮಾಲ್ ಮಾಡಿದ್ದಾರೆ. ಕೇವಲ 6 ತಿಂಗಳ ಅಥವಾ 1 ವರ್ಷ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಇದೇ ಜುಲೈ 9ರಿಂದ ಕೋರ್ಸ್ಗಳು ಪ್ರಾರಂಭವಾಗಲಿವೆ. ನಿಮ್ಮ ಭವಿಷ್ಯ ರೂಪಿಸಲಿರುವ ಕೋರ್ಸ್ಗಳು ಹೀಗಿವೆ: ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ಅಂಡ್ ಮಾಡೆಲಿಂಗ್, ಡಿಪ್ಲೊಮಾ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಬಿಸಿನೆಸ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.